ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯವನ್ನ ಬರಗಾಲದ ಛಾಯೆ ಆವರಿಸಿದೆ. ಸಚಿವ ಕೆಎಚ್ ಮುನಿಯಪ್ಪ ಟೆಂಪಲ್ ರನ್ ನಡೆಸಿದ್ದಾರೆ. ದೇವನಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಿ, ಮಾರಮ್ಮ ಹಾಗೆ ಅಣ್ಣಮ್ಮ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಆದೇಶದಂತೆ ಜಿಲ್ಲೆಯ ಬರ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಸಚಿವರು. ರಾಜ್ಯದಲ್ಲಿ ಈಗಾಗಲೇ ಸರಿಯಾದ ಟೈಮ್ಗೆ ಮಳೆ ಬಂದಿದ್ರೆ ಬಿತ್ತನೆ ಕಾರ್ಯ ಆಗಬೇಕಿತ್ತು. ಆದರೆ ಮಳೆ ಇಲ್ಲದೆ ಸರಿಯಾದ ಬಿತ್ತನೆ ಆಗಿಲ್ಲ. ಹೀಗಾಗಿ ಸಿಎಂ ಆದೇಶದಂತೆ ಜಿಲ್ಲೆಯ ಬರಗಾಲ ಪ್ರದೇಶಗಳಿಗೆ ಭೇಟಿ ಬೆನ್ನಲ್ಲೇ ದೇವರ ಮೊರೆ ಹೋಗಿದ್ದಾರೆ ಸಚಿವರು. ಕಳೆದ 4 ದಿನಗಳಿಂದ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡಿರುವ ಸಚಿವರು ಬರದ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಒಂದು ಕಡೆ ಮಳೆ ಬರ್ತಾ ಇಲ್ಲ, ಹೀಗಾಗಿ ಬೆಳೆಗಾಗಿ ಕಷ್ಟಪಡ್ತಾ ಇದ್ದಾರೆ ಜನರು. ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಸಚಿವ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ದೇವಸ್ಥಾನಗಳಿಗೆ ಸಚಿವರು ಭೇಟಿಯನ್ನು ನೀಡಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ ಒಂದು ಕಡೆ ದೃಶ್ಯದಲ್ಲಿ ಮಳೆ ಇಲ್ಲ, ಮುಂಗಾರು ಮಳೆ ಕೈ ಕೊಟ್ಟಿದೆ. ಆಗಸ್ಟ್ ಬಂತು, ಆದರೂ ಕೂಡ ಸರಿಯಾದಂಥ ಮಳೆ ಆಗ್ತಾ ಇಲ್ಲ. ಅಂದರೆ ಕೇವಲ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಹೀಗಾಗಿ ಬಿತ್ತನೆ ಕಾರ್ಯ ಆಲ್ರೆಡಿ ಮುಂಚೆ ಮಳೆ ಬಂದಾಗ ಕರೆಕ್ಟಾಗಿ ಮಳೆ ಬರುತ್ತೆ ಅಂತ ಅಂದ್ಕೊಂಡು ಪಾಪ ರೈತರು ಏನು ಮಾಡಿದ್ರು, ಬೀಜವನ್ನು ಬಿತ್ತಿದ್ರು. ಆದರೆ ಅದಾದಮೇಲೆ ಮುಂಗಾರು ಕೈ ಕೊಡ್ತು. ಹೀಗಾಗಿ ಬೀಜಗಳೆಲ್ಲವೂ ಕೂಡ ಸುಟ್ಟು ಹೋಗಿದೆ, ಗಿಡಗಳೆಲ್ಲ ಒಣಗಿ ಹೋಗಿದೆ. ಸಂಕಷ್ಟದಲ್ಲಿದ್ದಾರೆ ರೈತರು. ಈ ಸಂದರ್ಭದಲ್ಲಿ ಸಚಿವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ನೋಡ್ಕೊಂಡು ಬಂದಿದ್ದೀನಿ. ಈಗ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಮಳೆ ಆಗಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಬಿತ್ತನೆಗಳಾಗ್ತಾಯಿದೆ. ನಿನ್ನೆ ನೆಲಮಂಗಲದಲ್ಲಿ ಕೂಡ ಕಡಿಮೆ ಬೆಳೆ ಆಗ್ತದೆ, ಒಂದು 10% ಬೆಳೆ ಮಾತ್ರ ಆಗಿದೆ. ಈಗ ಮಳೆ ಬಂದರೆ 3 ತಿಂಗಳು ರಾಗಿ ಹಾಕಬೇಕು ಅಂಥೇಳಿ ಅಧಿಕಾರಿಗಳಿಗೆ DC ಮತ್ತು CO ಅಗ್ರಿಕಲ್ಚರ್ ಇಲಾಖೆಗೆ ಈಗಾಗಲೇ ಸಲಹೆ ಮಾಡಿದ್ದೀನಿ. ಅದು 3-3.5 ತಿಂಗಳು ರಾಗಿ ಹಾಕಬೇಕು, ಗೊಬ್ಬರ ಅವೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಅದೆಲ್ಲ ಶೇಖರಣೆ ಇದೆ, ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ರಾಗಿ 5 ತಿಂಗಳು ರಾಗಿ ಹಾಕೋಕ್ಕಾಗಲ್ಲ, 1 ತಿಂಗಳು ಕಡಿಮೆ ಆಗಿದೆ ಮಳೆ. ಆಗಸ್ಟ್ ಕೊನೆವರೆಗೂ ಕೂಡ ಮಳೆ ಬಂದರೆ ಬಿತ್ತಿ ಬೆಳೆಗಳು ಬಂದಿವೆ. ಆದರೆ ಶಾರ್ಟ್ ಡ್ಯೂರಿಯೇಷನ್ ಹಾಕಬೇಕು, 3-3.5 ತಿಂಗಳು. ಆ ಪ್ರಯತ್ನದಲ್ಲಿದ್ದೀವಿ. ಎಲ್ಲ ದೇವಸ್ಥಾನಕ್ಕೂ ಇವತ್ತು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅಣ್ಣಮ್ಮ, ಮಾರಮ್ಮ